ಹುಡುಗರು ಕೂತಿರೋರು, ಹುಡುಗರಾಗಲಿ ಹೆಣ್ಮಕ್ಳಾಗಲಿ, ಈ 3 ಜನ ಮಾತನಾಡಿದಂತಹ ಪ್ರಮುಖರ ಯಾವ ಮಾತನ್ನು ನೀವು ಅರ್ಥೈಸ್ಕೊಂಡಿದ್ದೀರಿ ಬಂದಿಲ್ಲಿ ಹೇಳಿದ್ರೆ, ಯಾರು ಸ್ಪಷ್ಟವಾಗಿ ಹೇಳ್ತಾರೆ ಅವ್ರಿಗೆ 1,000 ರೂಪಾಯಿ ಬಹುಮಾನ ಇಲ್ಲೇ ಕೊಡ್ತೀವಿ. ಯಾರಾದ್ರೂ ಬಂದು ಹೇಳ್ತಾರೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳು. ಮಧುಗಿರಿ ಪಟ್ಟಣದಲ್ಲಿ ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಡೆದ ಡ್ರಗ್ಸ್ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಶಾಸಕ ಕೆಎನ್ ರಾಜಣ್ಣ ವಿದ್ಯಾರ್ಥಿಗಳಿಗೆ ಜೀವನ ಮೌಲ್ಯಗಳ ಕುರಿತು ಕಿವಿಮಾತು ಹೇಳಿದರು. ಮಧುಗಿರಿ ಪಟ್ಟಣದ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ, ವಿದ್ಯಾರ್ಥಿ ಜೀವನ ಮತ್ತೊಮ್ಮೆ ಮರಳಿ ಬರುವುದಿಲ್ಲ. ಈ ವಯಸ್ಸಿನಲ್ಲಿ ಉತ್ತಮ ಜೀವನ ಶೈಲಿ, ಉತ್ತಮ ಅಭ್ಯಾಸಗಳು ಮತ್ತು ಶಿಸ್ತು ರೂಢಿಸಿಕೊಂಡರೆ ಜೀವನ ಪರ್ಯಂತ ಸುಖ, ಯಶಸ್ಸು ಹಾಗೂ ಗೌರವದಿಂದ ಬದುಕಲು ಸಾಧ್ಯ. ಯಾವುದೇ ಕಾರಣಕ್ಕೂ ಮಾದಕ ವ್ಯಸನಗಳ ಕಡೆಗೆ ಆಕರ್ಷಿತರಾಗದೆ ಶಿಕ್ಷಣದ ಕಡೆ ಗಮನಹರಿಸಿ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಬೆಳೆಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೈಜೋಡಿಸಬೇಕು ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಗೂಟೂರು ಶಿವಪ್ಪ, ತಹಶೀಲ್ದಾರ್ ಡಿವೈಎಸ್ಪಿ ಮಂಜುನಾಥ್, ಸರ್ಕಲ್ ಇನ್ಸ್ಪೆಕ್ಟರ್ ಹನುಮಂತರಾಯಪ್ಪ, ಮಧುಗಿರಿ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಮಿಡಿಗೇಶಿ ಠಾಣೆಯ ಇನ್ಸ್ಪೆಕ್ಟರ್ ರವೀಂದ್ರ, ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸೇರಿದಂತೆ ಮಧುಗಿರಿ ತಾಲೂಕಿನ ವಿವಿಧ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಹಾಗೂ ಹಲವು ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾದಕ ವ್ಯಸನದ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದರು. ವಿಜ್ವಲ ಸುದ್ದಿ ಸಂಪಾದಕ ಹರೀಶ್, ಮಧುಗಿರಿ. ಹುಡುಗರಾಗಲಿ ಹೆಣ್ಮಕ್ಳಾಗಲಿ, ಈ 3 ಜನ ಮಾತನಾಡಿದಂತಹ ಪ್ರಮುಖರ ಯಾವ ಮಾತನ್ನು ನೀವು ಅರ್ಥೈಸ್ಕೊಂಡಿದ್ದೀರಿ ಬಂದಿಲ್ಲಿ ಹೇಳಿದ್ರೆ, ಯಾರು ಸ್ಪಷ್ಟವಾಗಿ ಹೇಳ್ತಾರೆ ಅವ್ರಿಗೆ 1,000 ರೂಪಾಯಿ ಬಹುಮಾನ ಇಲ್ಲೇ ಕೊಡ್ತೀವಿ. ಯಾರಾದ್ರೂ ಬಂದು ಹೇಳ್ತಾರೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳು, ಯಾರು ಬಂದು ಹೇಳೋರು ಬನ್ನಿ. ನಮ್ಮನ್ನು ಕೂಡ ಕರೆಸಿದ್ದಾರೆ. ಈ ಕಾರ್ಯಕ್ರಮದಿಂದ ಏನಾದರೂ ಒಂದು ನಿಮ್ಮ ಜೀವನದ ಮುಂದಿನ ರೀತಿಗಳನ್ನು ತೀರ್ಮಾನ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಪ್ರಮುಖವಾದ ಅಂಶವನ್ನು ನೀವು ಕೇಳ್ಕೊಂಡಿದ್ದೀರಾ ಹೇಳಿ. ನಾವು ಏನು ಹೇಳೋದಕ್ಕೆ ನೀವು ಬರಲಿಲ್ಲ ಅಂದರೆ ನೀವು ಯಾಕೆ ಬಂದಿದ್ದೀರಿ, ನಾವು ಇದನ್ನೆಲ್ಲ ಯಾಕೆ ಮಾಡಬೇಕು, ಆದರೂ ಕೂಡ ನೀವು ಕೇಳ್ಕೋಬೇಕು ಅಂದರೆ ಮೊದಲು ನೀವು ಏಕಾಗ್ರತೆಯಿಂದ ಇಲ್ಲಿ ಯಾರು ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೋಬೇಕು. ನಿಮ್ಮ ಹತ್ರ ಪುಸ್ತಕ ಇದ್ದರೆ ಪುಸ್ತಕದಲ್ಲಿ ಹೇಳಿದಂಥದ್ದನ್ನು ಯಾವುದಾದ್ರೂ ಗುರುತು ಮಾಡ್ಕೋಬೇಕು. ಆಗ ಏನಾದರೂ ನೀವು ವಿದ್ಯಾಭ್ಯಾಸದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದೇನು ಮಾಡದೇ ಇದ್ರೆ ಬಂದು ಇಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಮಾತಾಡ್ಕೊಂಡವ್ರೇನು ಪಿಕ್ನಿಕ್ ಬಂದಿದ್ದೇವೆ, ಎಲ್ಲ ಪಿಕ್ನಿಕ್ ಎಲ್ಲ ಕಲಿಲಿಕ್ಕೆ ಬಂದಿರ್ತಕ್ಕಂಥ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಸದುದ್ದೇಶದಿಂದ ಏರ್ಪಡಿಸಿದ್ದಾರೆ. ಈಗ ಎಲ್ಲ ಮಾತಾಡುವಾಗ ರೈಸ್ ಅಂತ ಹೇಳ್ತಾ ಇದ್ರು, RIS. ಯಾರನ್ನ ಒಬ್ರು ಅಲ್ಲೇ ನಿಂತ್ಕೊಂಡು R ಅಂದರೆ ಏನು, I ಅಂದರೆ ಏನು, S ಅಂದರೆ ಏನು, E ಅಂದರೆ ಏನು ಹೇಳಿ ನೋಡಿ. ಅದು ಓದಬಾರ್ದು. ಇದಾಗಲೇ ಓದಿದ್ದೀರಿ, ಓದಿದ್ದಾದ್ಮೇಲೆ ಈಗ ಹಂಗೆ ಹೇಳ್ಬೇಕು. R ಅಂದರೆ ರೆಫ್ಯೂಸ್, ಹೌದಲ್ವಾ? I ಅಂದರೆ ಏನು? ನೋಡಿ, ಈಗ ಸ್ವಲ್ಪ ತಾಕತ್ ಬಂದಿದೆ ನಿಮಗೆ, ಹೌದಲ್ವಾ? ಮತ್ತೆ S ಅಂದರೆ ಏನು, E ಅಂದರೆ ಏನು, ಇವೆಲ್ಲ ಮಾಡ್ತಿರಲ್ಲ. ಅಷ್ಟು ಕಲ್ತ್ರೂ ಎಷ್ಟೋ ಜಾಸ್ತಿ ಆಯಿತು. ಈಗಾಗಲೇ ಸಮಾರಂಭದಲ್ಲಿ ಸನ್ಮಾನ್ಯ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿ